ಬಿಡದಿ ಇದೇನು ಟೌನ್ಶಿಪ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಜಮೀನನ್ನು ಸ್ವಾಧೀನಪಡಿಸ್ಕೊಂಡು ಇದನ್ನು ಕೈ ಬಿಟ್ಟು ಏನು ರೈತರ ಬದುಕು ಯಥಾಸ್ಥಿತಿ ಮುಂದುವರಿಯೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಈ CA ಸೈಟ್ಗಳು ಏನು ಅಡಮಾನ ಮಾಡೋಕ್ಕೆ ಕೊಟ್ಟಿದ್ದಾರಲ್ಲ, ಈ ಒಂದು ಪ್ರಕ್ರಿಯೆಯನ್ನು ಕೂಡ ಕೈ ಬಿಡಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ನಾವು ಹಮ್ಮಿಕೊಂಡು, ಸರ್ಕಾರವನ್ನು ಒತ್ತಾಯಿಸಿ ಒಂದು ಹೋರಾಟವನ್ನು ಹಮ್ಮಿಕೊಂಡು ದಿನಾಂಕ 21/6/2026 ನಾವು ಏನು ಆರೋಹಳ್ಳಿ ಇದು ಹಂಚಿಪುರದಿಂದ ಹೊಸೂರುವರೆಗೆ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಪಕ್ಷದ ವತಿಯಿಂದ. ಇವತ್ತು ನಮ್ಮ ಪಕ್ಷದ ಈ ಇದಕ್ಕೆ ನಾವು ಬೆಂಬಲವಾಗಿ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳ ನಮ್ಮ ಬಂಧುಗಳು ಅಂದರೆ ನಮ್ಮ ಪಕ್ಷದ ಮುಖಂಡರುಗಳು, ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ನಾವು ಭಾಗವಹಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆಮೇಲೆ ಭಾಗವಹಿಸಿದ್ದಕ್ಕೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ. ಏನು ಈ ಬಿಡದಿ ಮತ್ತು ಹಾರೋನಹಳ್ಳಿ ಹೋಬಳಿಯ ಸುಮಾರು 3 ಹಳ್ಳಿಗಳ 755 ರೈತರ ಜಮೀನನ್ನು ಭೂ ಸ್ವಾಧೀನಪಡಿಸಿಕೊಂಡು ಈ ಒಂದು ಬಿಡದಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ಖಂಡಿಸಿ ದಿನಾಂಕ 21/6/2026 ನಡೀತಕ್ಕಂಥ ಒಂದು ನಮ್ಮ ಪಕ್ಷದ ವರಿಷ್ಠರಾದಂಥ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಮತ್ತು ಇನ್ನಿತರ ನಮ್ಮ ಪಕ್ಷದ ಎಲ್ಲ ನಾಯಕರ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಪಾದಯಾತ್ರೆಗೆ ನಮ್ಮ ತುಮಕೂರು ಜಿಲ್ಲೆಯ ಜನತಾದಳದ ನಾಯಕರುಗಳು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರುಗಳು ಒಂದು ಬೆಂಬಲವನ್ನು ಘೋಷಿಸಬೇಕು. ಅವತ್ತಿನ ದಿವಸ ನಾವೆಲ್ಲರೂ ಕೂಡ ನಾವು ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದ ಕರೆಯನ್ನು ಕೊಡಲಿಕ್ಕೋಸ್ಕರ ನಾವು ಇವತ್ತಿನ ದಿವಸ ಈ ಸಭೆಯನ್ನು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇವತ್ತು ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ರೈತರ ಫಲವತ್ತಾದ ಭೂಮಿ ಈ ಒಂದು GBID ಹೆಸರಿನಲ್ಲಿ ದಿನಾಂಕ 12/6/26 ಸ್ವಾಧೀನಪಡಿಸಿಕೊಂಡು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದು ರೈತರ, ಅದರಲ್ಲೂ ಕೃಷಿಯಿಂದಲೇ ಬದುಕ್ತಕ್ಕಂಥ ರೈತರಿಗೆ ಇದು ಒಂದು ದೊಡ್ಡ ಆಘಾತವನ್ನು ತಂದುಕೊಟ್ಟಿರ್ತಕ್ಕಂಥ ಒಂದು ಯೋಜನೆ. ಇವತ್ತು ಈ ಭೂಮಿ ಒಟ್ಟು 498.34 ಎಕರೆ ಭೂಮಿಯನ್ನು ಭೂ ಸ್ವಾಧೀನಪಡಿಸ್ಕೊಂಡಿದ್ದಾರೆ. ಈ ಭೂ ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ಜಮೀನಿನಲ್ಲಿ 755 ಜನ ತೀರಾ ಬಡವರು ಕೇವಲ 1 ಎಕರೆ ಮತ್ತು 2 ಎಕರೆ ಜಮೀನಿದೆ ಹೊಂದಿರ್ತಾರೆ. ಅತಿ ಹೆಚ್ಚಾಗಿ ಬಡವರು, ದಲಿತರು ಮತ್ತು ಹಿಂದುಳಿದ ವರ್ಗಕ್ಕೆ ಸೇರಿದಂಥವರಾಗಿರ್ತಾರೆ. ಅವರ ಜಮೀನನ್ನು ಕಡಿಮೆ ಬೆಲೆಗೆ ಭೂ ಸ್ವಾಧೀನಪಡಿಸಿಕೊಂಡು ಹೆಚ್ಚಿನ ಬೆಲೆಗೆ ಅದನ್ನು ಒಂದು ಏನು ರಿಯಲ್ ಎಸ್ಟೇಟ್ ದಂಧೆಯನ್ನು ಮಾಡ್ತಾ ಇದ್ದಾರೆ. ಈ ದಂಧೆಯನ್ನು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ಕ್ರಮ ಖಂಡನೀಯ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಜೊತೆಗೆ 755 ಜನ ರೈತರಲ್ಲಿ 600 ಜನ ತೀರ ಕಡು ಬಡವರು, 1 ಎಕರೆ 1/2 ಎಕರೆ ಇರ್ತಕ್ಕಂಥವ್ರು. ಇವರೆಲ್ಲರೂ ಕೂಡ ಬದುಕ್ತಕ್ಕಂಥದ್ದು ಆ ಜಮೀನಲ್ಲಿ ಒಂದು ಹೈನುಗಾರಿಕೆ, ರೇಷ್ಮೆ ಕೃಷಿ ಮತ್ತು ತೋಟಗಾರಿಕೆ. ಇದರಲ್ಲಿ 50% ಭಾಗದ ರೈತರು ರೇಷ್ಮೆ ಉದ್ಯಮದಿಂದ ಜೀವನ ಮಾಡ್ತಕ್ಕಂಥ ಬಡ ರೈತರು. ಜೊತೆಗೆ ಇವತ್ತು ಅಲ್ಲಿ ಹೈನುಗಾರಿಕೆ ನಡೀತಾ ಇದೆ. ಒಂದು ತಿಂಗಳಿಗೆ ಕನಿಷ್ಠ ಅಂದರೆ 6 ಲಕ್ಷ ಹಾಲು ಉತ್ಪಾದನೆ ಆಗ್ತಾ ಇದೆ. ಇದು ಈ ಜಮೀನನ್ನು ಭೂ ಸ್ವಾಧೀನಕ್ಕೆ ಒಳಪಟ್ಟರೆ ಅವರೆಲ್ಲರ ಬದುಕು 600 ಲೀಟ್ರು ಏನು ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅವರ ಬದುಕು ಬೀದಿಗೆ ಬರ್ತದೆ. ಹಾಲು ಮಾರುಕಟ್ಟೆಗೂ ಕೂಡ ಇದರಿಂದ ಧಕ್ಕೆ ಆಗ್ತದೆ.